ನಾನೊಂದು ಸ್ಟೇಜ್ನ ಕಲ್ಪಿಸ್ಕೊಡ್ಬೇಕು, ಒಂದು ಡ್ಯಾನ್ಸ್ ಪ್ರೋಗ್ರಾಮ್ನ ಕಲ್ಪಿಸ್ಕೊಡ್ಬೇಕು, ಒಂದು ಸ್ಕೂಲ್ ಡೇನ ಕಲ್ಪಿಸ್ಕೊಡ್ಬೇಕು ಅಂತ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಒಂದು ಪ್ರೋಗ್ರಾಮ್, ಅದ್ರ ಜೊತೆಗೆ ನಮ್ಮ ಕನ್ನಡದ ಚಲನಚಿತ್ರ ನಟಿಗೆ ಪ್ರತಿ ಬಾರಿ ಕರೆದಿ ಕನ್ನಡ ಕಲಾಭೂಷಣ ಪ್ರಶಸ್ತಿ ಜೊತೆಗೆ ಕರುನಾಡ ಸಂಭ್ರಮ ಪ್ರಶಸ್ತಿ ಕೊಡೋ ಮುಖಾಂತರ ಎಷ್ಟೋ ಜನರ ಕನಸು ಯಾವುದಾದ್ರೂ ಒಂದು ಲೈವ್ ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗ್ಬೇಕಂದ್ರೆ ಸಾವಿರಾರು ರೂಪಾಯಿ ಕೊಡಬೇಕು, ಪಾಸ್ ತಗೊಂಡಿಲ್ಲ ಅಂದರೆ ಎಂಟ್ರಿನೇ ಇರೋದಿಲ್ಲ. ಗೆಲುವು ಕನ್ನಡ ಗೆಳೆಯರ ಸಮಿತಿ ಯೋಚನೆ ಮಾಡ್ತು, ಇದಕ್ಕೆಲ್ಲದಕ್ಕೂ ಒಂದು ಪ್ರಾಬ್ಲಮ್ ಇದೆಯಲ್ಲ, ಒಂದು ಸಾಲ್ವ್ ಮಾಡೋಣ. ವರ್ಷಕ್ಕೊಂದು ಸಲ ಈ ಭಾಗದ ಜನತೆಗೆ ಮತ್ತೆ ಸುತ್ತಮುತ್ತ ಎಲ್ರಿಗೂ ಕೂಡ ಒಂದು ಬೃಹತ್ ವೇದಿಕೆಯನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಕರುನಾಡ ಸಂಭ್ರಮ ಸ್ಟಾರ್ಟ್ ಆಗಿದ್ದು 2011 ಇದುವರೆಗೂ ಸತತವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಅದಕ್ಕೆಲ್ಲ ಕಾರಣಕರ್ತರು ಈ ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಎಲ್ಲ ಸದಸ್ಯರು ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಹಾಗೆ ನಮ್ಮ ಕುಟುಂಬದಲ್ಲೇ ಒಬ್ರು ಸದಸ್ಯರಾಗಿರ್ತಕ್ಕಂಥ ಮಂಜು ಸರ್, ಪ್ರಿಂಟ್ ಫೀಲ್ಡ್ ಮಂಜು ಸರ್ನ ನಾವು ಮಿಸ್ ಮಾಡ್ಕೊಂಡಿದೀವಿ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ನೆನ್ನೆನೂ ಕೂಡ ನಾನು ಹೇಳಿದೆ, ಅವರು ನಮ್ಮ ಜೊತೆಲಿ ಇಲ್ದಿರ ಇರ್ಬೋದು, ಬಟ್ ಸರ್ ನೀವು ಮಾಡಿರೋಂಥ ಕೆಲಸದಲ್ಲಿ ನಾವು ನಿಮ್ಮನ್ನ ಕಾಣ್ತಾ ಇದೀವಿ. ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಟ್ರಾಫಿಕ್ ಡಿಸೈನ್